ಅಲ್ಲದೆ ಹೋದ್ರೆ ಇಲ್ಲಿವರೆಗೆ ಪ್ರಾಣಿಯನ್ನೇ ಹಿಡಿದು ತಿನ್ನುತ್ತಾ ಇದ್ದವ ನಾನು. ಆದ್ರೆ ಇಂದ ಹಾಗಲ್ಲ. ಬಲು ಅಪರೂಪವಾದಂತಹ ಮಾನವರ ವಾಸನೆ ಮೂಗಿಗೆ ಬಡಿಯುತ್ತಾ ಉಂಟು. ಇಲ್ಲಿಯವರೆಗೆ ಅದೆಷ್ಟೋ ದಿನ ಆಗಿತ್ತು ಮಾನವರ ಮಾಂಸವನ್ನ ತಿನ್ನದೆ. ಈಗ ಮಾನವರ ಮಾಂಸ ಸಿಗ್ತದೆ ಅಂತಾದ್ರೆ ಬಿಡುತ್ತೇನೋ ಅಲ್ಲ, ಯಾರು ಏನು ಅಂತ ಬಂದವನು ನೀನು ಮಾತ್ರ ಅಲ್ಲ. ನಿನ್ನನ್ನು ನೋಡಿದಾಗ ಬಹಳ ಆಶ್ಚರ್ಯ ಅನಿಸ್ತದೆ ನನಗೆ. ಯಾಕೆ ಇಲ್ಲಿಯವರೆಗೆ ಯಾವ ಮಾನವನು ಬಂದವ ಇಲ್ಲ. ಹಾಗಿರುವಾಗ ನೀನು ಬಂದೆಯಲ್ಲ, ಹಾಗಾಗಿ ಹೇಳ್ತಾ ಇದ್ದೇನೆ, ಮಾನವರ ಮಾಂಸವನ್ನ ಮೇಲದೆ ಅದೆಷ್ಟೋ ಕಾಲ ಆಯಿತು. ಹಾಗಾಗಿ ನಿನ್ನನ್ನ ಹೇಳಿದು ಮುರಿದು ತಿಂದು ಮುಗಿಸ್ತೇನೆ. ಯಾಕೆ ನಿನಗೇನಾದ್ರೂ ಹೋರಾಟ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತಿದ್ರೆ ಬರುವ ವಾರದಲ್ಲ, ಈ ವಾರದಲ್ಲಿ ನನ್ನ ಮದುವೆ ಉಂಟು. ಮದುವೆ ಆದ್ಮೇಲೆ ಬಾ, ನಿನಗೆ ಬೇಕಾದಷ್ಟು ಕೊಡ್ತೇನೆ. ಯಾರು? ನಾನು ಮದುವೆ ಆಗುವ ಹೆಣ್ಣು? ಅವಳು. ಅಯ್ಯ, ನನ್ನ ಹೆಂಡತಿ ಒಟ್ಟಿಗೆ ಬರ್ತಾ ಇದ್ದೇವೆ. ಇಲ್ಲಿಯವರೆಗೆ ಇಷ್ಟು ಮಾತನಾಡ್ಲಿಕ್ಕೂ ಬಿಡುವವಲ್ಲಾಗಿತ್ತು ನಾನು. ಬಂದ ತಕ್ಷಣ ನಿನ್ನನ್ನು ಮುರಿದು ತಿನ್ನುತ್ತಾ ಇದ್ದೆ. ಅಲ್ಲಪ್ಪ, ಆದ್ರೆ ಈಗ ತಡೆದದ್ದು ಯಾಕೆ ಗೊತ್ತಾ? ಬರುವಾಗ ಮನುಷ್ಯನ ವಾಸನೆಯ ಜೊತೆಯಲ್ಲಿ ಹೆಣ್ಣಿನ ಆರ್ತನಾದವನ್ನು ಕೇಳಿದೆ. ಹೌದು, ಹಾಗಾಗಿ ಆಶ್ಚರ್ಯ ಆಯ್ತು. ಏನು ಪುಣ್ಯಾತ್ಮನಪ್ಪ, ನರಮನುಷ್ಯ. ಹಾಗಲ್ವಾ, ಎರಡು ಒಂದೇ ಅಲ್ವಾ? ನನಗೆ ಗೊತ್ತುಂಟೋದು ಮನುಷ್ಯರ ವಾಸನೆ ಅಂತ ಹೇಳಿದ್ದು. ನಿಮ್ಮ ರಕ್ಕಸ ಕುಲಕ್ಕೆ ಬಂದದ್ದು. ಹೌದೌದು, ಮನುಷ್ಯರು ಅಂತ ಹೇಳಿದ್ರೆ ನಿಮ್ಗೆ ಮುಂದೆ ಮಾತಾಡ್ಲಿಕ್ಕೆ ಬೇಡ. ಹಾಗಿದ್ದಾಗ ಕೈ ತಡೆದೆ ಯಾಕೆ? ಅವಳನ್ನ ನೋಡಿ. ಹಾಗಾಗಿ ನೀನು ಸುಮ್ಮನೆ ಹೋದ್ರು ಸರಿ, ಅದಿಲ್ಲ ಅಂತ ನಿನ್ನನ್ನು ಮುರಿದು ತಿಂತೇನೆ. ಇವತ್ತು ನಿನ್ನ ಇತಿಶ್ರೀ ಮಾಡಿ ಕಂಡು ನುಡಿಸಿದನ ಕೂಳ ಖಳನು ಇದ್ದಗೆ
ಸ್ಪಷ್ಟವಾಯಿತು. ಹಾ ಹಾಗಾಗಿ ಹಾ. ನಿನ್ನ ಈ ಗುಣಗಳಿಂದಲೇ ಹಾ. ನನ್ನ ಮನೆಯಿಂದ ನನಗೆ ತಲುಪಿಸುವ ಹಾಗೆ ಮಾಡಿ. ಛೇ ಮನೆಗೆ ಹೋಗುವುದು ಆಮೇಲೆ ಇನ್ನು ಕಾರ್ಯ ಉಂಟು. ಕಾರ್ಯ ಓ ಹಿಂಡೆ, ನಿನಗೆ ತೊಂದರೆ ಕೊಡುವಂತಹ ಅವನನ್ನ ಕಡಿದು ಚೆಲ್ಲಿದ್ದೇನೆ. ಆ ಮಟ್ಟಿಗೆ ದೇವನೇನೆ ಅಲ್ಲೇ ಉಂಟು ಅವನ ಹೆಣ. ಆಮೇಲೆ ತಿಂದು ಮುಗಿಸ್ತೇನೆ. ಅದು ಬಿಡು, ಕಾಡಿನಲ್ಲೇ ನಾವು ವಾಸವಾಗಿರುವುದರಿಂದ ಸರಿ. ಇಲ್ಲಿಯ ವಾತಾವರಣಕ್ಕೆ ಹೊಂದಿಕೊಂಡು ಇದ್ದದ್ದರಿಂದ ಹರಿಣಾಕ್ಷಿ ಎನ್ನುವ ಹಾಗೆ ನಿನ್ನನ್ನು ಕರೀತಾ ಇದ್ದೇನೆ. ಯಾಕೆ? ನೀನು ಯಾರು, ನಿನ್ನ ಹೆಸರೇನು ಅಂತ ಗೊತ್ತಿಲ್ಲ. ಹಾಗಿರುವಾಗ ಕಾಡಿನಲ್ಲಿ ಅತ್ತಿಂದ ಇತ್ತಿಂದತ್ತ ಓಡಾಡ್ತಾ ಇರುವಂತಹ ಜಿಂಕೆಯನ್ನ ಅದೆಷ್ಟೋ ನೋಡಿದ್ದೇನೆ. ಸರಿ. ಆ ಜಿಂಕೆಯ ಕಣ್ಣಿನ ಹಾಗೆ ನಿನ್ನ ಕಣ್ಣುಂಟು, ಬಳ ಬಳ ಬಳನೆ ಹೊಳೆಯುತ್ತಾ ಉಂಟು. ಹಾಗಾಗಿ ಹರಿಣ ನೇತ್ರೆ ಎನ್ನುವ ಹಾಗೆ ನಿನ್ನನ್ನು ಸಂಬೋಧಿಸಿದ್ದು ಮಾತ್ರ ಅಲ್ಲ, ಅವನಿದ್ದಾಗ ನಿನ್ನನ್ನು ಸರಿಯಾಗಿ ನೋಡ್ಲೇ ಇಲ್ಲ ನಾನು. ಅವನತ್ತೇ ಲಕ್ಷ್ಯ ಇದ್ದದ್ರಿಂದ ಹಾಗಾಗಿರಬಹುದು. ಆದ್ರೆ ಈಗ ನಿನ್ನನ್ನು ಸರಿಯಾಗಿ ನೋಡ್ತೇನೆ. ಆಹಾ, ಏ ಹೆಣ್ಣೆ, ನನಗೆ ನಿಂತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಹಾಗೆ ಕುಳಿತುಕೊಳ್ಳಿದ್ರೆ, ಕುಳಿತುಕೊಳ್ಳುವುದಕ್ಕೆ ಹೋದ್ರೆ ಕುಳಿತುಕೊಳ್ಳುವುದಕ್ಕಾಗುವುದಿಲ್ಲ. ಎರಡು ಬಾರಿ ಓಡಾಡಿ ಆದ್ರೂ ಆಗುವುದೂ ಇಲ್ಲ. ಹೌದು, ಹಾಗಾಗಿ ಯೋಚನೆ ಮಾಡಿದ್ದೇನೆ, ಮಲಗುವುದೇ ಸರಿ ಅಂತ. ಒಬ್ಬರೇ ಮಲಗುವುದಲ್ಲ, ನೀನಿದ್ದೀಯಲ್ಲ. ಹೌದೇ? ಇದು ಆ ಮಾರ ಮನ್ಮಥ ಇದ್ದಾನಲ್ಲ, ಅವ ತನ್ನ ಪಂಚ ಸುಮ ಶರಗಳನ್ನ ಒಂದೇ ಸಮನೆ ನನ್ನ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾನೆ. ಹಾಗಾಗಿ ನನ್ನನ್ನು ಕೂಡಬೇಕು, ಅಲ್ಲ ನನ್ನನ್ನು ಮದುವೆಯಾಗಬೇಕು. ಅದಲ್ಲದೆ ಹೋದ್ರೆ ಅದನ್ನೇ ಬಾಣಿನಲ್ಲಿ ಬೇಯುವಂತ ನನ್ನನ್ನ ಅಗ್ನಿಗೆ ನುಗ್ಗುವಂತ ಕಾರ್ಯವನ್ನು ನೀನು ಮಾಡ್ತಾ ಇದ್ದೀಯ. ನೀನು ಹಾಗಾಯ್ತಾ? ಹಾಗೆ ಆದದ್ದು ಬಂದಿರುವಂತ ಆತ ನನ್ನನ್ನು ಕೇಳಿದ್ದೇನೆ, ಮದುವೆ ಆಗು ಎನ್ನುವುದಾಗಿ. ಮದುವೆ ಆಗದಿದ್ದರೆ ನಿನ್ನನ್ನು ಕೊಂದು ಕಳೆತೇನೆ ಎನ್ನುವುದಾಗಿ ಆಡಿದ. ಎಳೆದುಕೊಂಡು ಹೋಗುತ್ತಿರುವಂತಹ ಸಂದರ್ಭ ನನ್ನ ಬಾಳಿಗೆ ಬೆಳಕಾಗಿ ಬಂದೆ ನೀನು ದೇವ ಎನ್ನುವುದಾಗಿ ನಾನು ನಿನಗೆ ಹೇಳಿದ್ದೆ. ಯಾಕೆ ಕಷ್ಟದಲ್ಲಿರುವಂತ ನನ್ನನ್ನು ರಕ್ಷಿಸಿದೆ ಎನ್ನುವ ಕಾರಣಕ್ಕಾಗಿ. ಅಲ್ಲಿ ನೀನೇನು ಹೇಳ್ತಾ ಇದ್ದೀಯ? ಮದುವೆ ಆಗಬೇಕು. ಹೌದು, ಇಲ್ಲ ಹೇಳ್ತೀಯಲ್ಲ, ಬಾಳಿಗೆ ಬೆಳಕಾಗಿ ಬಂದೆ ಅಂತ ತಿಳಿದುಕೊಂಡೆ ಅಂತ. ಬಾಳಿಗೆ ಅದೇ ಸಂಪೂರ್ಣ ಬೆಳಕನ್ನು ನೀಡ್ತೇನೆ, ಬಾ ಮದುವೆ. ಹಾಗಾಗ್ಲಿಕ್ಕಿಲ್ಲ, ಮದುವೆ ಆಗಬಹುದಿತ್ತು. ನಾನು
ತೊಂದ್ರೆ ಏನು? ತೊಂದ್ರೆ ಉಂಟು. ಏನು? ವಂಗನಾಡು ನನ್ನದ್ದು. ಅಲ್ಲಿ ಅಧಿಕಾರಿ ದೃಢವರ್ಮನ ಮಗಳು ನಾನು. ಈಗಾಗಲೇ ನನಗೆ ನಿಶ್ಚಯ ಆಗಿದೆ ಇಂಥವನಿಗೆ ಮದುವೆ ಮಾಡಿ ಕೊಡುವುದು ಎನ್ನುವುದಾಗಿ. ಹಾಗಾಗಿ ಅವನ ಹೊರತಾಗಿ ಅನ್ಯರನ್ನ ನಾನು ವರಿಸಲಾರೆ. ಹಾಗಾಗಿ ಹೇಳುವುದು ನಾನು ಮದುವೆ ಆಗುತ್ತಿಲ್ಲ. ಇನ್ನೊಂದು ಕಾರಣ ಉಂಟು ಕೇಳು. ಪರನಾರಿಯನ್ನ ಬಯಸಿದವರು ಮಣ್ಣಲ್ಲಿ ಮಣ್ಣಾಗಿ ಹೋದು. ಉದಾಹರಣೆಗೆ ರಾವಣನನ್ನು, ಕೀಚಕನನ್ನು, ಅವರಂತೆ ನಿನ್ನ ಬದುಕು ಮಣ್ಣಲ್ಲಿ ಮಣ್ಣಾಗಿ ಹೋಗುವುದು. ಏನು ಗೊತ್ತಿಲ್ಲ ಅಂತ ಏನೇನಾದ್ರೂ ಮಾತನಾಡ್ಲಿಕ್ಕೆ ಹೋಗ್ಬೇಡ. ಏನು? ಈಗ ರಾವಣನೋ ಕೀಚಕನೋ ಮಣ್ಣಲ್ಲಿ ಮಣ್ಣಾಗಿ ಹೋದವರು ಹೌದು, ಆದ್ರೆ ಅವರು ಬಯಸಿದ್ದು ಪರನಾರಿ. ಒಬ್ಬರಿಗೆ ಮದುವೆಯಾದ ಹೆಣ್ಣನ್ನ ಬಯಸಿದರು. ಆದ್ರೆ ನಾನು ಹಾಗಲ್ಲ, ಇನ್ನು ಮದುವೆ ಆಗದೇ ಇದ್ದ ಹೆಣ್ಣನ್ನು ಬಯಸಿದ್ದೆ. ಆದ್ರೆ ಮದುವೆ ಆಗದಿದ್ದರೂ ಕೂಡ ನನಗೆ ಈಗಾಗಲೇ ನಿಶ್ಚಯ ಆಗಿದೆ. ನಿಶ್ಚಯ ಆದ ಗಂಡಿನೊಂದಿಗೆ ಮದುವೆ ಆಗಬೇಕು ಅಂತ ಏನು ಇಲ್ಲ. ಹಾಗಾಗಿ ನನ್ನನ್ನ ಮದುವೆ ಆಗೋದಿಲ್ಲ. ಜೀವನದಲ್ಲಿ ಏನು ಬೇಕು ಅಂತ ಬಯಸಿದ್ದಾನೋ ಅದನ್ನ ಪಡೆದೇ ಸಿದ್ಧ, ಪಡೆದೇ ಬದ್ಧ. ಹಾಗಾಗಿ ನಿನ್ನನ್ನ ಮದುವೆ ಆಗುವಂತ ಪರಿಪರಿಯಾಗಿ ಬೇಡಿತ್ತು. ಅಲ್ಲ, ಆಗುವುದಿಲ್ಲ ಅಂತ ಆದ್ರೆ ಬಿಡುವ ಖಂಡಿತ ಅಲ್ಲವೇ ಅಲ್ಲ. ಇದೇ ಬಂಡಾರಣ್ಯದಲ್ಲಿ ನನ್ನ ಮನೆಯೊಂದುಂಟು. ಆ ಮನೆಯಲ್ಲಿ ಮನೆಯ ಬಂಧನದಿಂದ ನಿನ್ನನ್ನು ಕೂಡುತ್ತೇನೆ. ಮಾತ್ರ ಅಲ್ಲ, ನಿನಗೆ 2 ವಾರ ಅಂದರೆ 14 ದಿವಸದ ಕಾಲಾವಕಾಶವನ್ನ ಕೊಡ್ತೇನೆ. ಆ 14 ದಿನದಲ್ಲಿ ಮನವನ್ನ ಪರಿವರ್ತಿಸಿಕೊಂಡು ನನ್ನನ್ನ ಮದುವೆ ಆದೆ ಅಂತಾದ್ರೆ ಜೀವಂತವಾಗಿ ಉಳಿಕೆಯ, ಅದಲ್ಲ ಅಂತಾದ್ರೆ ನಿನ್ನನ್ನ ತಿಂದು ಮುಗಿಸ್ತೇನೆ. ಬಾ. Up
ಕೌಶಂಬಿಯ ದೊರೆಯಾಗಿರುವಂತಹ ನನ್ನ ಮೇಲೆ ಇರುವ ಗೌರವಾದರಗಳು ಏನು ಎಂಬುದು ನಿಮ್ಮ ಮುಖವನ್ನ ನೋಡಿದಾಗಲೇ ತಿಳಿಯುತ್ತದೆ. ಪ್ರಜಾ ವತ್ಸಲನಾಗಿ ವತ್ಸಾಕ್ಯ ಮೆರೆದಿದ್ದಾನೆ ಎಂಬುದು ನಿಮ್ಮ ರವಿಗತವಾದ ಭಾವದಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತಾ ಇದೆ. ನಾನು ಇಲ್ಲಿ ಇದ್ದೇನೆ ಎಂಬುದಕ್ಕಾಗಿ ನೀವು ಮುದಗೊಂಡಿದ್ದೀರಿ ಎಂಬುದು ನನಗೆ ಹಿತವನ್ನುಂಟು ಮಾಡಿದೆ, ಅದೇ ನನಗೆ ತೃಪ್ತಿಯನ್ನುಂಟು ಮಾಡಿದೆ. ನಮ್ಮ ಹಿರಿಯರ ಕೀರ್ತಿಧಾವಳ್ಯಕ್ಕೆ ಒಂದಿನಿತು ಕೊರತೆ ಬಾರದ ಹಾಗೆ ರಾಜ್ಯವನ್ನ ಪರಿಪಾಲಿಸಿಕೊಂಡು ಬಂದಿದ್ದೇನೆ ಎಂಬಲ್ಲಿ ಸಂತೋಷವಾಗುತ್ತದೆ. ಹಾಗಾಗಿ ರಾಜ್ಯದಲ್ಲಿ ಯಾವುದೇ ಕೊರತೆ ಇಲ್ಲ, ಕ್ಷಾಮ ಡಾಮರ ಇಲ್ಲ, ವೈರಿಗಳ ಆಕ್ರಮಣ ಅಂತೂ ಇಲ್ಲವೇ ಇಲ್ಲ. ಹಾಗಾಗಿಯೇ ಪ್ರಜೆಗಳೆಲ್ಲ ಸುಖದಿಂದ ಕಾಲ ಕಳೆಯುತ್ತಾ ಇದ್ದಾರೆ. ಹಾಗಾಗಿ ತುಂಬಿದ ಈ ಸಭೆಯನ್ನು ನೋಡುವಾಗ ಸಂತೋಷವಾಗುತ್ತದೆ. ಒಂದೆಡೆಯಲ್ಲಿ ಸರಸ ಸಂಗೀತಗಳು, ಮತ್ತೊಂದೆಡೆಯಲ್ಲಿ ನೃತ್ಯ, ಮತ್ತೊಂದು ಕಡೆಯಲ್ಲಿ ಹಾಸ್ಯ ವಿನೋದಗಳು. ಆಹಾ, ಇಂತಹ ಸಭೆಯಲ್ಲಿರುವುದಕ್ಕೂ ಪೂರ್ವ ಜನ್ಮದ ಸುಕೃತ ಬೇಕು ಅಂದ್ರೆ ಅತಿಶಯೋಕ್ತಿ ಅಲ್ಲ. ಇಂತಹ ಸುಂದರವಾದ ಸಭೆಯಲ್ಲಿರುವ ನನಗೂ ಬೇಸರ ಬಂತು ಅಂದ್ರೆ ಏನರ್ಥ? ಸಭೆಯಲ್ಲಿ ಏನೋ ಕೊರತೆ ಇದೆ ಎಂಬುದಲ್ಲ, ಇರುವಂತಹ ನನ್ನ ದೃಷ್ಟಿಯಲ್ಲಿ ಏನೋ ಕೊರತೆ ಇದೆ ಎಂಬುದೇ ಅಲ್ವಾ. ಮೃಷ್ಟಾನ್ನವೇ ಆದರೂ ಪ್ರತಿ ದಿವಸ ಊಟ ಮಾಡಿದ್ರೆ ಅವನಿಗೆ ಬೇಸರ ಬಂದದೇ ಇರ್ತೀತ ಹೇಳಿ. ಒಂದೇ ರೀತಿಯಾದ ವಾತಾವರಣದಲ್ಲಿ ಇದ್ದು ಶ್ರಾಂತವಾದ ಮನಸ್ಸಿಗೆ ವಿಶ್ರಾಂತಿ ದೊರಕಬೇಕು ಅಂತಾದ್ರೆ ವಾತಾವರಣದಲ್ಲಿ ಬದಲಾವಣೆ ಆಗಲೇಬೇಕು ಎಂಬ ಹಾಗೆ ನಾನು ಯೋಚಿಸುತ್ತಿರುವಂತಹ ಸಮಯಕ್ಕೆ ಥಟ್ಟನೆ ನನಗೆ ನೆನಪಾದಂತಹ ವಿಚಾರ. ಮೃಗಬೇಟೆಗೆ ನಾನು ಹೋಗದೆ ಸಾಕಷ್ಟು ದಿನಗಳೇ ಕಳೆದು ಹೋಯಿತು. ಆ ಸಮಯಕ್ಕೆ ಸರಿಯಾಗಿ ವನಪಾಲಕರು ಬಂದು ದೂರಿಕೊಂಡಿರಲ್ಲ, ಕಾಡಿನಲ್ಲಿ ಕಾಡು ಮೃಗಗಳ ಹಾವಳಿ ಹೆಚ್ಚಾಗಿದೆ, ಬಂದು ರಕ್ಷಿಸಬೇಕು ಎಂಬ ಹಾಗೆ ಅರಸನಾಗಿ ಕ್ರೂರ ಮೃಗಗಳನ್ನು ನಿಗ್ರಹಿಸಿ ವನಪಾಲಕರನ್ನು, ವನದಲ್ಲಿರುವಂತಹ ಸಾಧು ಪ್ರಾಣಿಗಳನ್ನು ಅಲ್ಲ, ಅಲ್ಲಿರುವಂತಹ ಆಶ್ರಮವಾಸಿಗಳನ್ನು ರಕ್ಷಿಸಬೇಕಾದಂಥದ್ದು ನನಗೆ ಆದ್ಯವಾದ ಕರ್ತವ್ಯ. ಇನ್ನು ಯುದ್ಧ ವಿದ್ಯಾಭ್ಯಾಸವನ್ನ ಮಾಡಿದಂತಹ ನಾನು ವೈರಿಗಳ ಆಕ್ರಮಣ ಇಲ್ಲದೆ ಇರುವಂತಹ ಕಾರಣ ಯಾರ ಮೇಲೆಯೂ ದಂಡೆತ್ತಿ ಹೋಗುವಂತಹ ಪರಿಸ್ಥಿತಿ ಒದಗಿ ಬರಲಿಲ್ಲ, ಯುದ್ಧವನ್ನ ಮಾಡುವಂತಹ ಸಂದರ್ಭವೂ ಒದಗಿ ಬರಲಿಲ್ಲ. ಹಾಗಾದ್ರೆ ಬಳಸದೇ ಇದ್ರೆ ಬಾವಿಯ ನೀರು ಹಾಳಾದೀತು, ಹೊರೆಯಲ್ಲಿ ಇದ್ದಂತಹ ಕತ್ತಿಯು ಉಪಯೋಗಿಸದೇ ಇದ್ರೆ ತುಕ್ಕು ಹಿಡಿದೀತು. ಹಾಗಾದ್ರೆ ನಾವು ಕಲಿತಿರುವಂತಹ ವಿದ್ಯೆಯನ್ನ ಆಗಾಗ ಪ್ರಯೋಗಿಸಿದರೆ ಮಾತ್ರ ಅದು ಹರಿತವಾಗಿರುವುದಕ್ಕೆ ಸಾಧ್ಯ. ಅದಕ್ಕೂ ಅನುಕೂಲವಾಗಬೇಕು ಎಂಬ ಕಾರಣಕ್ಕಾಗಿಯೇ ಇಂದಿನ ಹಿರಿಯರು ಮಾಡಿಟ್ಟಿರುವಂತಹ ನಿಯಮ, ಕ್ಷತ್ರಿಯನಾದವನಿಗೆ ಅಲ್ಲ ಅರಸನಾದವನಿಗೆ ಮೃಗಗಳ ಬೇಟೆ ಎಂಬುದು ಆದ್ಯವಾದ ಹವ್ಯಾಸ ಎಂಬ ಹಾಗೆ. ಹಾಗಾಗಿ ನನ್ನ ಮನಸ್ಸಿನ ಬೇಸರದ ನಿವಾರಣೆಗೋಸ್ಕರ, ನಾನು ಕಲಿತಿರುವಂತಹ ವಿದ್ಯೆಗಳನ್ನು ಹರಿತಗೊಳಿಸುವುದಕ್ಕೋಸ್ಕರ ಮತ್ತು ವನಪಾಲಕರ ಬೇಡಿಕೆಯನ್ನು ಈಡೇರಿಸುವುದಕ್ಕೋಸ್ಕರ ವನಕ್ಕಾಗಿ ಮೃಗಗಳ ಬೇಟೆಗಾಗಿ ಹೋಗಬೇಕು ಎಂಬ ಹಾಗೆ ತೀರ್ಮಾನವನ್ನು ಮಾಡಿದ್ದಾಗಿದೆ. ಶಬರರ ಪಡೆ ಸಿದ್ಧವಾಗಿದೆ ಎಂಬ ವಿಚಾರ ಗೊತ್ತಾಯಿತು. ಇಲ್ಲಿ ಇರುವವರಿಗೆಲ್ಲ ವಿಷಯವನ್ನು ತಿಳಿಸಿದ್ದಾಗಿದೆ. ನೇರವಾಗಿ ವನದತ್ತ
ಬಿದ್ದ ಈ ಪ್ರದೇಶ ನನಗೆ ಹೊಸದೂ ಅಲ್ಲ. ಹಾಗಿದ್ರು ಈ ಪ್ರದೇಶವನ್ನು ನೋಡುವಾಗ ಅತ್ಯಂತ ಸಂತೋಷವಾಗಿ ಮತ್ತೆ ಇವ ಧನುಷ ಅಚ್ಚರಿಯುವಾಗಿ ಇವ ಪ್ರಥಮ ನೋಡಿ ಪ್ರಥಮ ಪ್ರತಿನಿತ್ಯವೂ ವಿವಿಧ ಬಗೆಯಾದಂತಹ ಬದಲಾವಣೆಯನ್ನು ನನ್ನಲ್ಲಿ ಒಳಗೂಡಿಕೊಂಡಿರುವಂತದ್ದು. ಹಾಗಾಗಿ ನಿತ್ಯ ನೂತನತೆ ಅಂತ ಕರೆಯುವುದು. ಇವ ಈಗ ವಿಡಿಯೋ ಮಾಡ್ತೀನಿ ಮುಂದೆನ ಯಾವ ಬೇಸರವೂ ಬರಲಿಕ್ಕಿಲ್ಲ ನೋಡಿ. ಅಷ್ಟು ಸೌಂದರ್ಯವನ್ನು ಕಾಣ್ತಾ ಇದ್ದೇನೆ. ಆ ಸೌಂದರ್ಯವನ್ನ ಕಂಡು ನನಗೆ ಅರಿವಿಲ್ಲದ ಹಾಗೆ ತಲೆಯನ್ನು ತೂಗಲಿಕ್ಕೆ ಪ್ರಾರಂಭ ಮಾಡಿದೆ. ಹೌದಪ್ಪ, ಮನಸ್ಸಿಗೆ ಸಂತೋಷ ಆದಾಗ ಕಣ್ಣು ಮುಚ್ಚಿ ತಲೆ ತೂಗುತ್ತೇವೆ. ಹೇಗೆ ಸುಲಭವಾದ ಗಾಯನವನ್ನ ಕೇಳಿದಂತಹ ಸಂದರ್ಭದಲ್ಲಿ ಕಣ್ಣು ಮುಚ್ಚುತ್ತೇವೆ, ಕಿವಿಯನ್ನು ಅರಳಿಸ್ತೇವೆ, ತಲೆಯನ್ನ ತೂಗುತ್ತೇವೆ. ಅದು ಹೃದಯಗಮ್ಯವಾದ ಸಂತೋಷ. ಇನ್ನು ಹೊಸ ರೀತಿಯ ಕೆಲವು ಗಾಯನ ಕೇಳಬೇಕು, ಕಣ್ಣು ಮುಚ್ಚುವುದಲ್ಲ, ಕಿವಿಯನ್ನೇ ಮುಚ್ಚಿರಬೇಕು. ಮತ್ತೆ ಅನಿವಾರ್ಯವಾಗಿ ಬೇಕಾಗುತ್ತದೆ. ಅಂತಹ ಸಂದರ್ಭ ಬರುತ್ತದೆ. ಆದ್ರೆ ನಮಗೆ ಸಂತೋಷ ಕೊಡುವುದು ಯಾವುದು? ಹೃದಯಗಮ್ಯವಾದಂತಹ ಇಂತಹ ವಾತಾವರಣವನ್ನು, ಪರಿಸರವನ್ನು ನೋಡಿದಾಗ ಮನಸ್ಸಿಗೆ ಮುದ ಉಂಟಾಗುತ್ತದೆ. ಹಾಗಿದ್ರೆ ಇಷ್ಟೇ ಸಾಕು. ಏನು ಇಲ್ಲದೆ ಹೋದವನಿಗೆ ಸ್ವಲ್ಪ ಸಿಕ್ಕಿದವನಿಗೆ ಇನ್ನಷ್ಟು ಸಿಗಬೇಕಿತ್ತು ಅಂತ ಅನ್ನಿಸ್ತದೆ. ಇನ್ನೂ ಸ್ವಲ್ಪ ಹೆಚ್ಚು ಸಿಕ್ಕವನಿಗೆ ಎಲ್ಲವೂ ತನಗೇ ಇರಲಿ ಅಂತ ಅನ್ನಿಸ್ತದೆ. ಮನುಷ್ಯನ ಸ್ವಭಾವವೇ ಅಲ್ವಾ, ಸಹಜವಾದದ್ದು ಅದು. ಹಾಗಂತ ವನದಲ್ಲಿ ಹೀಗೆ ನಿಲ್ಲುವುದಲ್ಲ, ವನವನ್ನ ನೋಡುತ್ತಾ ನೋಡುತ್ತಾ ಈಗ ನಾನು ಬಂದು ಇಷ್ಟು ಹೊತ್ತು ಕುಳಿತುಕೊಳ್ಳುವುದು ಕಾರಣ ಏನು? ಬೇಟೆಯಾಡುತ್ತಾ ಬಂದ ನಾವು ಶಬರರೆಲ್ಲ ಒಂದು ಕಡೆ ಕುಳಿತುಕೊಂಡ್ರು ಆಯಾಸ ನಿವಾರಣೆಗೋಸ್ಕರವಾಗಿ. ಹಾಗಿದ್ರೆ ಆಯಾಸ ನಿವಾರಣೆ ಮಾಡುವುದಕ್ಕೆ ನಮಗೇನಾಗಬೇಕು? ಮಾಡುವ ಕೆಲಸದಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಸಾಕು. ಹಾಗಾಗಿ ನೋಡುತ್ತಾ ನೋಡುತ್ತಾ ಮುಂದೆ ಸಾಗುತ್ತಾ ಇದ್ದೇನೆ. ನೋಡುವ ಮುಂದೆ ಏನುಂಟು. ಕಾಡಿನಲ್ಲಿ ಇಂಥದ್ದೊಂದು ಸಾಧ್ಯ ಉಂಟು? ನಾಡಿನಲ್ಲಿ ಇರಬೇಕಾದಂತಹ ಇಂತಹ ಮಂದಿರ ಇಲ್ಲಿರುವುದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲ, ಇಲ್ಲೇ ಇರುವಂತದ್ದು. ಹಾಗಿದ್ರೆ ಯಾರದ್ದಿರ್ಬೋದು? ಇಷ್ಟೊಂದು ಸುಂದರವಾದಂತಹ ಮನೆಯನ್ನು, ಅಲ್ಲ ಅರಮನೆಯನ್ನು ಇಲ್ಲಿ ಕಟ್ಟಿಸಿದ್ದಾರೆ ಅಂತ ಆದ್ರೆ ಯಾರೋ ಒಬ್ಬ ಶ್ರೇಷ್ಠನಾದವನು ಇರಬೇಕು, ಸಾಮಾನ್ಯರಿಂದಲ್ಲ ಆಗುವುದಿಲ್ಲ. ಬಹುಶಃ ಹೀಗಾಗಿರ್ಬಹುದು. ಬಿಡುಗಣ್ಣರ ಒಡೆಯ ದೇವೇಂದ್ರ ತನ್ನ ಶಿಲ್ಪಿಯಾದಂತಹ ವಿಶ್ವಕರ್ಮನಿಗೆ ಭೂಲೋಕದಲ್ಲಿ ಇಂತಹದ್ದೊಂದು ಮನೆಯನ್ನ ನಿರ್ಮಿಸುವ ಹಾಗೆ ಸೂಚನೆ ಕೊಟ್ಟು ನಿರ್ಮಿಸಿದ್ದಾನೋ ಹೇಗೆ? ಅದಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೆಲವೆಲ್ಲ ಕಥೆ ಕೇಳಿದ್ದೇವೆ. ದೇವತೆಗಳು ಭೂಲೋಕಕ್ಕಾಗಿ ಸಂಚಾರಕ್ಕೆ ಬರ್ತಾರಂತೆ, ಕಾಡಿನಲ್ಲೆಲ್ಲ ಓಡಾಡ್ತಾರಂತೆ. ಹಾಗಾದ್ರೆ ವಿಶ್ರಾಂತಿ ಪಡೆಯುವುದಕ್ಕೆ ನನಗನ್ನಿಸುವುದೇನು ಗೊತ್ತಾ? ಆ ಬಿಡುಗಣ್ಣರ ಮನೆ ಅದಕ್ಕಿಂತಲೂ ಸೊಬಗು ಮೀರಿದೆ ಈ ಮನೆಯ ಸೌಂದರ್ಯತೆ ಎನ್ನುವುದು. ಅಷ್ಟು ಸುಂದರವಾಗಿದೆ. ಹಾಗಿದ್ರೆ ಮನೆಯ ಮೇಲೆ ಮನೆ, ಕೇವಲ ಮನೆ ಮಾತ್ರ ಅಲ್ಲ, ಮನೆ ಕಿಟಕಿಯಲ್ಲಿ ಕಣ್ಣು ಕಾಣಿಸ್ತಾ ಉಂಟು. ಇದು ಹೀಗೆ ಆಗಿರ್ಬೇಕು. ನಾನು ಒಟ್ಟಿಸಿಕೊಂಡು ಬಂದಂತಹ ಹರಿಣ ತಪ್ಪಿಸಿಕೊಂಡಿತ್ತಾ ಇಲ್ವಾ? ಬೆದರಿ ಬೆದರಿ ಹೋಗಿ ಅಲ್ಲಿ ಅಡಗಿ ಕುಳಿತುಕೊಂಡಿದೆ ನೋಡಿ. ಅಲ್ಲ, ಇದು ಹರಿಣದ ಕಣ್ಣಲ್ಲ, ಇದು ಹರಿಣಾಕ್ಷಿಯ ಕಣ್ಣು. ಹರಿಣದ ಕಣ್ಣಿನಂತಹ ಕಣ್ಣುಳ್ಳವಳ ಕಣ್ಣಿದು. ಹೌದು, ಇವಳ ಅಂಗನೇ ಹೌದು, ಅದು ಸ್ಪಷ್ಟ ಆಯ್ತು. ಹಾಗಿದ್ರೆ ಇವಳೊಬ್ಬಳೆ ಯಾಕೆ ಇಲ್ಲಿದ್ದಾಳೆ? ಯಾರಾದ್ರೂ ಒಳಗಿರಬಹುದಾ? ನಮಗೆ ಕುತೂಹಲ ತಡೆಯಲಿಕ್ಕೆ ಸಾಧ್ಯ ಇಲ್ಲ ನೋಡಿ. ಕಾಡಿಗಾಗಿ ಬಂದವರು, ಬೇಟೆಗಾಗಿ, ಬೇಟೆಯ ಕೆಲಸ ಆಗಿರ್ಲಿ. ಹಾಗಾದ್ರೆ ಈ ಮನೆ ಯಾರದ್ದು, ಅಲ್ಲಿರುವವಳು ಯಾರು, ವಿಚಾರ ತಿಳಿಯಬೇಕಾ ಬೇಡವಾ? ಸ್ವಲ್ಪ ಹತ್ತಿರ ಹೋಗಿ ನೋಡುವ. ತರುಣಿ ಮಣಿಗೆ ಸರಿಯಾಗಿ ತರುಣಿ ಮಣಿಗೆ ವರ
ನಿನ್ನಿವಳ ಬಗೆ ಸರಿಯಾರೆ ಕರುಣೆ ಮಾಡಿ ಹೊರಗಲೆ Yesu
ಕಾಡಿನಲ್ಲಿ ಕಂಡಿರುವಂತಹ ಮಂದಿರವನ್ನ ಹತ್ತಿರ ನೋಡಬೇಕು ಎಂಬ ಹಾಗೆ ಅಲ್ಲಿರುವಂತಹ ಹೆಣ್ಣು ಯಾರು ಎಂದು ನೋಡುವ ಹಾಗೆ ಹತ್ತಿರವನ್ನು ನೋಡುವುದಕ್ಕೆ ಪ್ರಯತ್ನಿಸಿದೆ. ಹೌದು, ಮಂದಿರದ ಒಳ ಹೋಗ್ಲಿಲ್ಲ, ಹೊರಗೆ ನಿಂತು ನೋಡ್ತಾ ಇದ್ದೇನೆ. ಇಲ್ಲಿ ಗವಾಕ್ಷಿಯಲ್ಲಿ ಆ ಕಬಳಿ ಅತ್ತಿಂದ ಇತ್ತ ಇತ್ತಿಂದ ಅತ್ತ ಓಡಾಡುವುದು ಚಂದವಾಗಿ ಕಾಣಿಸ್ತಾ ಇದೆ. ಅವಳ ಸೌಂದರ್ಯಕ್ಕೆ ಎಣೆಯೇ ಇಲ್ಲ. ಚಂದ್ರಮುಖಿಯಾದಂತಹ ಇವಳ ಮುಖದಿಂದ ಆ ಕಾಂತಿ ಹೊರ ಬರ್ತಾ ಉಂಟು. ಅವಳ ಕಣ್ಣನ್ನು ನೋಡಿದಾಗಲೇ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಕಮಲ ನೇತ್ರೆ ಇವಳು ಎಂಬ ಹಾಗೆ. ಆದರೆ ಬೆದರಿದ್ದಾಳೆ. ಆ ಕಡೆ ಈ ಕಡೆಗೆ, ಈ ಕಡೆಗೆ ಆ ಕಡೆಗೆ ಒಂದೇ ಸಮನೆ ಓಡ್ತಾ ಇದ್ದಾಳೆ. ಹೀರು ಅಂತ ಹೆಣ್ಣನ್ನು ಹೇಳುವುದು ಅದಕ್ಕೆ ಅಲ್ಲ, ಯಾರು ಇರಬೇಕು ಅಂತಿಲ್ಲ. ದಾರಿಯಲ್ಲಿ ಹೀಗೆ ನಡೆದು ಹೋಗುವಾಗ ಆ ಕಡೆ ನೋಡುವುದು, ಈ ಕಡೆ ನೋಡುವುದು, ಯಾರಿದ್ದಾರೆ ಅಂತಲ್ಲ, ಅವರಿಗೆ ಸ್ವಾಭಾವಿಕವಾಗಿ ಹೆದರಿಕೆಯೇ ಅದು. ಅದರಲ್ಲಿಯೂ ಅಪರಿಚಿತವಾದ ಸ್ಥಳಕ್ಕೆ ಬಂದಾಗ ಹೆದರಿಕೆಯಾಗುವುದು ಸಹಜ. ಹಾಗಿದ್ರೆ ಇವಳು ಇದೇ ಮನೆಯವಳಾಗಿದ್ರೆ ಇಲ್ಲಿ ಹಾಕಿದ್ದಾಳೆ. ಯಾರದ್ದು ಮನೆ ಅಲ್ಲ, ಬೇರೆ ಬಂದಿದ್ದಾಳೆ ಅಂತ ಆದ್ರೆ ಯಾಕಿರಬಹುದು ಆಗ್ತಾ ಉಂಟು. ಹಾಗಿದ್ರೆ ಒಂದು ಸುಲಭ ಆಗಿತ್ತು, ಅವಳೇ ಮನೆ ಬಿಟ್ಟು ಹೊರಗೆ ಬಂದಿದ್ರೆ ವಿಷಯವನ್ನು ಕೇಳಬಹುದಿತ್ತು. ಆದ್ರೆ ಇವಳು ಹೊರಗೆ ಬರುವ ಹಾಗೆ ಕಾಣಿಸುವುದಿಲ್ಲ. ಯಾಕೆ ಹೊರಗೆ ಬರ್ತಾ ಇದ್ದಾಳೆ ಕಾರಣವೂ ನಮ್ಗೆ ಗೊತ್ತಿಲ್ಲ. ಮನೆಯಲ್ಲಿ ಯಾರಾದ್ರೂ ಇದ್ರೆ ಚಂದ್ರನೆಯು ಮಾತ್ರವೇ ಇರುವ ಕರದಲ್ಲಿ ತನಗೆ ತೋರ್ಪುದು. ಎಂತಾಗಲಿ ಪರಿಗಿರುವುದೆಂದು, ಎಂತಾಗಲಿ ಪರಿಗಿರುವುದೆಂದು, ಜನರು ಪರಿಗೆಯ
ಮಾತಿ ಉಸುರಿದನು ಆ ಆ ಏನು ಬೇಕಾದ್ರೂ ಆಗಲಿ ಅಂತ ಮನೆಯನ್ನ ಪ್ರವೇಶ ಮಾಡುವುದಕ್ಕೆ ಮುಂದಾದೆ ಬಾಗಿಲ ಹತ್ತಿರ ಹೋಗಿ ನೋಡಿದ್ರೆ ಯಾರು ಇಲ್ಲ. ಆ ಕಡೆ ಈ ಕಡೆ ಮನೆಯ ಒಡೆಯರಾದಂತವ್ರು ಯಾರಾದ್ರೂ ಇದ್ದಾರೆ ಅಂತ ನೋಡಿದ್ರೆ ಯಾರು ಕಾಣಿಸುವುದಿಲ್ಲ. ಕಾಣಿಸುವುದು ಇವಳು ಒಬ್ಬಳೆ. ಹಾಗಿದ್ರೆ ಈ ಮನೆಗೆ ಒಡತಿ ಅವಳಾಗಿದ್ರೆ ಇಷ್ಟೇ ಎದುರ್ಕೊಂಡು ಓಡಾಡುವುದು ಯಾಕಿತ್ತು? ಇವಳಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಯಾರೋ ಇದ್ದಿರ್ಲೇಬೇಕು. ಅವರು ಬರುವುದ್ರ ಒಳಗೆ ಇವಳು ಯಾಕೆ ಇಲ್ಲಿದ್ದಾಳೆ ಎಂಬ ವಿಷಯ ತಿಳಿಯಬೇಕಲ್ವಾ? ನೋಡುವ, ಹತ್ತಿರ ಹೋಗಿ ಮಾತಾಡಿ. ನುಡಿಯೇ ನಿನ್ನೊಡೆಯನ ಬೆದರೊಡನು ನೆನೆಸುವವನು ನಾನಲ್ಲ. ಅಂತಹ ಕಾರ್ಯವನ್ನು ಮಾಡುವುದು ನಮ್ಮ ಸಂಸ್ಕಾರವೂ ಅಲ್ಲ. ಹಾಗಾಗಿ ಬೆದರುವುದು ಬೇಡ. ತರುಣಿಯಾದ ನಿನಗೆ ನಾಚಿಕೆ ಎಂಬುದು ಸಹಜ. ಹೌದು, ನೀ ನಾಚಿದ್ರೆ ನನ್ನದು ಯಾವುದು ಆಕ್ಷೇಪ ಇಲ್ಲ. ಆದರೆ ಬೆದರುವುದು ಬೇಡ. ಹಾಗಾದ್ರೆ ಬಂದಿರುವಂತಹ ನನ್ನಲ್ಲಿ ಕೆಲವು ಕುತೂಹಲ ಉಂಟು, ಕೆಲವು ಪ್ರಶ್ನೆ ಉಂಟು. ಬೇಟೆಗಾಗಿ ಬಂದಿರುವಂತಹ ನಾನು ಈ ಅರಮನೆಯನ್ನ ಕಂಡೆ. ಈ ಅರಮನೆಯ ತನಗೆ ಸೆರೆಮನೆಯೋ ಎಂಬ ಹಾಗೆ ನೀನು ಒಳಗೆ ಕುಳಿತಿರುವುದನ್ನ ಕಂಡೆ. ಸರಿ, ಹಾಗಿದ್ರೆ ಕುತೂಹಲದಿಂದ ನಿನ್ನಲ್ಲಿ ಕೇಳ್ತಾ ಇದ್ದೆ, ನೀನು ಇಲ್ಲಿಯವಳೆಯೋ ಅಥವಾ ಬೇರೆ ಇಂಡಿಯಿಂದ ಬಂದವಳ? ಮುಂದೆ ಹೋಗ್ಲಿಕ್ಕೆ ದಾರಿ ಗೊತ್ತಾಗದೆ ಇಲ್ಲಿಯೇ ಕುಳಿತುಕೊಂಡಿರುವವಳ? ಅಥವಾ ಯಾರಾದ್ರೂ ನಿನ್ನನ್ನ ಹಿಡಿತಂದು ಇಲ್ಲಿವರೆಗಾಗಿ ಇರಿಸಿದ್ದಾರೋ? ಸರಿ, ಯಾವ ವಿಷಯವೂ ನನಗೆ ಗೊತ್ತಿಲ್ಲ. ಹಾಗಾಗಿ ಸುಂದರಿಯಾದ ನೀನು ಈ ಎಲ್ಲ ವಿಚಾರವನ್ನ ನನ್ನಲ್ಲಿ ಹೇಳ್ತೀಯ? ಹೇಳಬೇಕಯ್ಯ, ಪ್ರಾಮಾಣಿಕವಾಗಿ ಕೇಳ್ತಾ ಇದ್ದೆ. ದರೆಯೊಳತ್ಯಧಿಕವಾಗಿರುವ
ವಂಗ ಪಟ್ಟಣ ದೊರೆಗಡ ವರ್ಮನ ಸುತೆಯೋ ಧರೆಯುಳ ತಲೆಗಾವೋದಿರುವಂಗ ಪಟ್ಟಣ ದೊರೆಗಡ ವರ್ಮನ ಸುತೆಯೋ ಸಿರಿಮಂತ ವತ್ಸನಿರದೆಲ್ಲ ಮಧುರಯ ಹೌದು ಸಿರಿಮಂತ ವತ್ಸನಿರದೆಲ್ಲ ಮಧುರಯ ವಿರಜಿದ ವಿಧನೆ ಕೈದೇದ ಅಯ್ಯ ನಿನ್ನ ಮುಖಾರವಿಂದವನ್ನು ನೋಡಿದಾಗ ನೀನು ಒಳ್ಳೆ ಗುಣಗಳನ್ನು ಹೊಂದಿದವ ಎನ್ನುವುದಾಗಿ ನನ್ನ ಮನಸ್ಸಾರಿ ಹೇಳ್ತಾ ಉಂಟು. ಸಂತೋಷ ಆಯ್ತು. ಪರಿಚಯವನ್ನ ಕೇಳುವುದಕ್ಕೆ ಸತ್ಯವನ್ನೇ ತಿಳಿದಿದ್ದೀನಿ. ಪರಿಚಯವನ್ನ ಕೇಳುವುದಕ್ಕೆ ಮುಂದಾದವನು. ಅಷ್ಟೇ ಅಲ್ಲ, ಇದು ಅರಮನೆ ನಿನ್ನ ಪಾಲಿಗೆ ಸೆರೆಮನೆಯಾಗಿದೆ ಎನ್ನುವುದಾಗಿ ನನ್ನ ಮುಖಾರವಿಂದವನ್ನ ಕಂಡಾಗ ನೀನು ತಿಳಿದುಕೊಂಡವ, ಅನುಮಾನ ಬಂತು. ಜೊತೆಯಲ್ಲಿ ಹೇಳಿದವ ನನ್ನ. ಹೌದು ಹೌದು, ಇದು ನನಗೆ ಅರಮನೆ ಅಲ್ಲ, ಮತ್ತೆ ಇದು ಸೆರೆಮನೆಯೇ ಸರಿ, ಸೆರೆಮನೆಯೇ ಸರಿ. ಹೌದಾ? ಹೌದು, ಅಂದ್ರೆ ವಂಗನಾಡಿನ ದೊರೆಯ ಮಗಳು ನಾನು, ದೊಡ್ಡವರ್ಮನ ಮಗಳು ರತ್ನಾವತಿ ಎನ್ನುವುದಾಗಿ ನನ್ನ ಹೆಸರು. ಅಲ್ಲಿರ್ಬೇಕಾದಂತ ನಾನು ಇಲ್ಲಿವರೆಗಾಗಿ ಹೇಗೆ ಬಂದೆ? ಯಾಕೆ ಬಂದೆ? ದೊಡ್ಡ ಕತೆ. ಹೌದಾ? ಹೌದು, ತೊಂದ್ರೆ ಇಲ್ಲ, ನನಗೆ ಸಮಯ ಉಂಟು, ಕೇಳ್ತೇನೆ. ದ್ರೋಣನಾಗಿರುವಂತ ಭದ್ರಸೇನ ಮಂಚ ಸಮೇತವಾಗಿ ನನ್ನನ್ನ ಕಾನದಲ್ಲಿ ತಂದಿರಿಸಿದ. ಭದ್ರಸೇನ ಕಾರಣ ಏನು ಎನ್ನುವುದಾಗಿ ಅವನಲ್ಲೇ ಕೇಳಿದಾಗ ನಿನ್ನನ್ನು ಮದುವೆಯಾಗುವ ಇಚ್ಛೆ ನನಗುಂಟು ಎನ್ನುವುದಾಗಿ ಭದ್ರಸೇನ ಹೇಳಿದ. ಓಹೋ, ನಾನು ಒಪ್ಪಲಿಲ್ಲ. ನಿನಗೆ ಇಷ್ಟ ಇರಲಿಲ್ಲ. ನಾನು ಮದುವೆ ಆದ್ರೆ ಇಂಥವನನ್ನೇ ಮದುವೆ ಆಗಬೇಕು ಎನ್ನುವುದಾಗಿ ಅಪ್ಪ ಹೇಳಿದ್ದು, ಹಾಗಾಗಿ ಅವನನ್ನು ಒಪ್ಪಲಿಲ್ಲ. ಈಗ ನೀನು ಮದುವೆ ಆದ್ರೆ ಇಂಥವನನ್ನು ಮದುವೆ ಆಗ್ಬೇಕಂತ ಅಪ್ಪ ಹೇಳಿದ್ದು. ಅಪ್ಪ ನಿರ್ಣಯಿಸಿ ಆಗಿದೆ. ನೀನ್ ನಿರ್ಣಯ ಮಾಡಿದ್ದಲ್ಲ, ನಾನು ನಿರ್ಣಯಿಸಿದ್ದಲ್ಲ, ಅಪ್ಪ ಹೇಳಿದ್ದು. ಅಪ್ಪ ಹೇಳಿದ ಮಾತಿಗಾಗಿ ನಾನು ಬದ್ದಳಾದೆ. ಹಾ ಹಾ ಆಗ ಅವನಲ್ಲಿಯೂ ಹೇಳಿದೆ, ಅವನನ್ನೇ ವರಿಸ್ತೇನೆ, ನಿನ್ನನ್ನು ಮದುವೆ ಆಗುದಿಲ್ಲ ಅಂತ ಆಡಿ. ಓ, ಈಗ ಗೊತ್ತಾಯ್ತು ನನಗೆ. ಅವನನ್ನು ಮದುವೆ ಆಗುವುದಿಲ್ಲ ಅಂತ ನೀನು ಹೇಳಿದೆ. ನಾನು ಹೇಳಿದೆ. ದಾರಿವರೆಗೆ ಮಧ್ಯದವರೆಗೆ ತಂದಿದ್ದಾನೆ. ಇನ್ನು ಮತ್ತೇನು ಮಾಡುವುದು ಅಂತ ನೀನು ಇಲ್ಲಿ ಬಿಟ್ಟು ಹೋದವ. ಅಯ್ಯೋ, ಪ್ರಕರಣ ಅಷ್ಟಾಗಲಿಲ್ಲ. ಮತ್ತೇನಾಯ್ತು? ಏನಾಯ್ತು? ಬದಲಾಗಿ ನನ್ನನ್ನ ಸೇರ್ಬೇಕು ಎನ್ನುವ ಕಾರಣಕ್ಕಾಗಿ, ಇಲ್ಲ ನೀ ನನ್ನನ್ನ ಮದುವೆ ಆಗಬೇಕು ಎನ್ನುವುದಾಗಿ ಪೀಡಿಸುವುದಕ್ಕೆ ಮುಂದಾದ, ಹಿಡಿದಿರುವಂತ ಕತ್ತಿಯಿಂದ ನನ್ನನ್ನ ಕತ್ತರಿಸುವುದಕ್ಕೆ ಮುಂದಾದ. ಏನೋ ಗೊತ್ತಿಲ್ಲ, ಮನ ಪರಿವರ್ತನೆ ಆಯಿತು. 7 ದಿನಗಳ ಕಾಲಾವಕಾಶವನ್ನ ಕೊಡ್ತೇನೆ ನಿನಗೆ, ನೀನು ನೀನಾಗಿಯೇ ಬಂದು ನನ್ನನ್ನು ಸೇರ್ಬೇಕು, ಸೇರ್ಲಿಲ್ಲ ಅಂತಂದ್ರೆ ನಿನ್ನನ್ನು ಕೊಂದು ಕಳಿತೇನೆ ಅಂತ ಆಡಿದ. ಆ ಬಳಿಕ ಅವನ ಸೆರೆಯಲ್ಲಿರುವಂತಹ ಸಂದರ್ಭ, ಮಾರ್ಗ ಮಧ್ಯೆ ತೆರಳುತ್ತಿರುವಂತಹ ಸಂದರ್ಭ, ಯಾವುದೋ ಒಬ್ಬ ರಕ್ಕಸ, ಹೌದು, ರಕ್ಕಸ ಬಂದ. ಆಮೇಲೆ ಬಂದವ ತಡ ಮಾಡಲಿಲ್ಲ. ಇಬ್ಬರಲ್ಲಿ ಯುದ್ಧ ಆಯ್ತು. ಭದ್ರಸೇನ ಮತ್ತು ರಕ್ಕಸನಲ್ಲಿ ಯುದ್ಧ ಆಯ್ತು. ಆ ಬಳಿಕ ಭದ್ರಸೇನ ಸತ್ತ. ಮತ್ತೆ ಅದಕ್ಕೆ ಹೇಳುವುದು, ಕೆಲವೊಮ್ಮೆ ಕೆಟ್ಟವರಲ್ಲಿಯೂ ಒಳ್ಳೆ ಗುಣ ಇರ್ತದೆ ಅಲ್ವಾ? ನಾನೆನಿಸಿದ್ದು ಹಾಗೆ ಅವ ಒಳ್ಳೆಯವ ಅಂತೇಳಿ ಅಲ್ವೇ? ಮತ್ತೆ ಅವ ಹೇಳಿದ್ದೇನು, ಪ್ರತಿಯಾಗಿ ನನ್ನ ರೂಪಕ್ಕೆ ಮರಳಾಗಿ ನನ್ನನ್ನು ಮದುವೆ ಆಗುವ ಹಾಗೆ ಹೇಳಿದ್ನ. ಹಾಗಿದ್ರೆ ಕೆಟ್ಟವರೆಲ್ಲ ಕೆಟ್ಟವರೇ ಅಲ್ವಾ? ಆಗ್ಲೂ ನಾನು ಒಪ್ಲಿಲ್ಲ. ಕಾರಣ ಏನು? ನನ್ನಪ್ಪ ಇಂಥವನಿಗೆ ನಿಶ್ಚಯಿಸಿದ್ದಾನೆ, ಹಾಗೆ ನಾನು ಆಗುವುದಿಲ್ಲ ಅಂತ ಹೇಳಿದ. ಆಗ ಅವ ಮಾಡಿದ್ದೇನು? ಏನು ಮಾಡು? 14 ದಿನಗಳ ಕಾಲಾವಕಾಶವನ್ನು ಕೊಡ್ತೇನೆ. ಈ ಅರಮನೆ ನೋಡುವುದಕ್ಕೆ ಅರಮನೆ ಇದು, ನನ್ನ ಪಾಲಿಗೆ ಸರಮನೆ ಆಗಿ ನೋಡಿದಾಗ ನನಗೆ ಎಷ್ಟು ಸಂತೋಷ ಆಗಿಕೊಳ್ಳುದೆ. ನಾನು ಇಲ್ಲಿ ತಂದಿರಿಸಿದ್ದಾನೆ. ಮದುವೆ ಆಗುವುದಿಲ್ಲ ಅಂತ ಹೇಳಿದೆ. ಅಪ್ಪ ನಿಶ್ಚಯಿಸಿದ್ದಾನೆ ಇಂಥವನಿಗೆ ಎನ್ನುವುದಾಗಿ ಆಡಿದೆ. ನಾನು ಅವ ಯಾರು ಅಂತ ಬೇಕಲ್ಲ? ನಿಶ್ಚಯಿಸಿದ್ದು ಮತ್ಯಾರಿಗೂ ಅಲ್ಲ, ಕೌಸುಂಬಿಯ ಅಧಿಕಾರಿಯಾಗಿರುವಂತಹ ವತ್ಸಾಕ್ಯನಿಗೆ. ಕೌಶಂಬಿಯ ಅಧಿಕಾರಿ ವತ್ಸಾಕ್ಯನಿಗೆ ಅವನನ್ನಲ್ಲದೆ ಅನ್ಯರನ್ನ ವರಿಸುವುದಿಲ್ಲ ಎನ್ನುವುದಾಗಿ ಇವನಲ್ಲಿ ಆಡಿ ಈ ಸೆರೆಯಲ್ಲಿ ನಾನಿದ್ದೇನೆ. ನಿನ್ನ ಯೋಗ ಗಟ್ಟಿ ಉಂಟು, ಪುಣ್ಯವೂ ಗಟ್ಟಿ ಉಂಟು. ಅಲ್ಲದೆ ಹೋದ್ರೆ ಅಂತಹ ರಾಕ್ಷಸರೆಲ್ಲ ನಿನಗೆ ಸಮಯ ಕೊಟ್ಟು ಇಲ್ಲಿ ಇರ್ಲಿಕ್ಕೆ ಬಿಡ್ತಾರೆ ಅಂತ ಆದ್ರೆ ನೀನು ಯೋಗ ಗಟ್ಟಿ ಇಲ್ಲದೆ ಮತ್ತಿನ್ನೇನು? ಆದ್ರೆ ಇಲ್ಲಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎನ್ನುವುದಾಗಿ ನನಗೆ ಗೊತ್ತಾಗಲಿಲ್ಲ. ಹೆಚ್ಚೇನು ಬಂದು ಕಡಿದ್ರೆ ಕಡಿಯಲಿ ಎನ್ನುವುದಾಗಿ ಕಾಯ್ತಾ ಇದ್ದವಳು. ಅಲ್ಲ, ಕಡಿದ್ರೆ ಮತ್ತೆ ನಿನಗೆ ಮದುವೆ ಆಗುವುದಿಲ್ಲ ವತ್ಸಾಕಿನೊಟ್ಟಿಗೆ. ನಾನು ವತ್ಸಾಕಿನನ್ನು ಬಿಟ್ಟು ಅನ್ಯರನ್ನ ಮದುವೆ ಆಗುವುದೂ ಇಲ್ಲ. ನನ್ನ ಪಾಲಿಗೆ ಸಾವು ಬಂದ್ರೂ ತೊಂದರೆ ಇಲ್ಲ, ಅವ್ ಬಂದ್ರು ತೊಂದ್ರೆ ಇಲ್ಲ. ಅವನನ್ನೇ ಮದುವೆ ಕೆಲಸ ಮಾಡು, ಒಳ್ಳೇದಾಯ್ತು ನೋಡು. ಯೋಗ ಅನ್ನೋದು ಹೇಗೆ ಕೂಡಿ ಬರ್ತದೆ ನೋಡಿ. ಬೇಟೆಗಾಗಿ ಬಂದವ ನಾನು. ಭದ್ರಸೇನನನ್ನು ಮದುವೆ ಆಗುವುದಕ್ಕೆ ನೀನು ಇಚ್ಛಿಸದೇ ಇದ್ದ ಕಾರಣ ಅವನಿನ್ನ ಸೆರೆಯಲ್ಲಿಟ್ಟ. ಸರಿ, ರಾಕ್ಷಸ ಬಂದವನನ್ನು ಕೊಂದ. ಆಮೇಲೆ ಅವನಿನ್ನು ಸೆರೆಯಲ್ಲಿಟ್ಟ. ಈಗ ಒಂದು ಕೆಲಸ ಮಾಡುವ, ಈ ರಾಕ್ಷಸನನ್ನು ನಾನು ಕೊಂದು ಕಳೀತೇನೆ. ನಾನು ಹೇಗೆ? ಅಯ್ಯೋ ಏ ದೇವ್ರೇ,
50. ಕುಲವೇ ಹೀಗ ಅಂತ ಅಂದ್ರೆ ಅದಲ್ಲದೆ ಹೋದ್ರೆ ನಾನು ಮದುವೆ ಆಗುದಿಲ್ಲ ಅಂತ ಹೇಳಿದ್ದೇನೆ. ನಾನು ಮದುವೆ ಆಗುದಿದ್ರೆ ಒತ್ಸಾಕೆ ನನ್ನೇ ಅಂತೇಳಿ ನಿನ್ನಲ್ಲೂ ಆಡಿದ್ದೇನೆ. ಈಗ ನೀನು ಅದೇ ಮಾತನ್ನ ಹೇಳ್ತೀಯ. ನೀವು ಒತ್ಸಾಕೆ ನಾನು ನೋಡಿದ್ದೀಯ? ಈ ಚಂದ ಇದ್ದವ್ರನ್ನೆಲ್ಲ ನಂಬುದೇ ಅಲ್ಲ. ಅದೇ ಚಂದ ಇದ್ದವ್ರನ್ನ ಎಲ್ಲ ನಂಬಬಾರದು. ಹಾಗಂತ ನೀನು ಮದುವೆ ಆಗುವುದಿದ್ರೆ ನೀನು ಚಂದ ಇದ್ದವರು ಬೇಕು. ಒತ್ಸಾಕೆ ನನ್ನೇ ಆದ್ರೆ ನಾನು ಅವನನ್ನು ನೋಡ್ಲಿಲ್ಲ. ನೀನು ನೋಡ್ಲಿಲ್ಲ? ನಾನು ಅವನ ಚಂದಕ್ಕೆ ಒಪ್ಪಿ ಮೆಚ್ಚಿದ್ದಾನೆ. ಅವ ನಿನ್ನನ್ನು ನೋಡಿದ್ದಾನ? ಅಲ್ಲ, ಇದಾಗಿರ್ಬೇಕು. ಒಂದು ವೇಳೆ ಅವನಿನ್ನನ್ನು ನೋಡಿದ್ರೆ, ಅವನಿಗೆ ಈ ವಿಷಯ ಎಲ್ಲ ಗೊತ್ತಿದ್ರೆ ಇಷ್ಟೊತ್ತಿಗೆ ಬಂದು ಈಗ ನಿನ್ನನ್ನು ಕರ್ಕೊಂಡು ಹೋಗ್ತಿದ್ದ. ಈ ವಿಷಯ ಅವನಿಗೆ ಗೊತ್ತೇ ಇಲ್ಲ. ಬಹುಶಃ ಗೊತ್ತಿಲ್ಲವೋ ಅಲ್ವಾ? ಈಗ ಅವನಿಗೆ ಎಲ್ಲಿ ಹೋಗಿದ್ದಾನೇನೋ, ಬಿಡು ಅವನ ಕತೆ ಬಿಡು. ಸರಿ, ನನ್ನನ್ನು ಮದುವೆ ಆಗಿ ನನ್ನ ನೋಡಿದಾಗ ನಿನಗೆ ಸಂತೋಷ. ನಾನು ಆಗೋದಿದ್ರೆ ಒತ್ಸಾಕಿನನ್ನೇ ಮದುವೆ. ನೀವು ಒತ್ಸಾಕಿ ನನ್ನ ನೋಡ್ಲಿಲ್ಲ. ನಿನಗೆ ಒತ್ಸಾಕಿನ ಪರಿಚಯ ಉಂಟು, ಆದ್ರೆ ನಾನು ಯಾರು ಅಂತ ಗೊತ್ತಿಲ್ಲ ಅಲ್ವಾ? ನಾನು ಯಾರು ಗೊತ್ತಾ? ಕೌಶಂಬಿಯದವರೇ ಒತ್ಸಾಕ್ಯ, ಮತ್ಯಾರು ಅಲ್ಲ. ಸರಿ, ಸುಳ್ಳು ಹೇಳ್ತಾ ಇರು. ನನಗೆ ಗೊತ್ತಿಲ್ಲ, ನಾನು ನೋಡ್ಲಿಲ್ಲ, ಹಾಗಾಗಿ ಕೇಳಿದ್ದೆ. ನೀ ನೋಡಿದ್ಯಾ ಅಂತ ಕೇಳಿದ್ಯಾ? ಹಾಗಾಗಿ ನಾನು ನೋಡ್ಲಿಲ್ಲ ಅಂತ ಹೇಳಿದ್ರೆ ನಾನೇ ಒತ್ಸಾಕಿ, ನಾನು ಎಂತ ಆಡ್ಲಿಕ್ಕೆ? ನೀನು ಹಾಗೆ ಭಾವಿಸುವುದು. ಈ ಕತ್ತಲೆಯಲ್ಲಿ ಹಾವನ್ನು ಕಂಡವರಿಗೆ ಮತ್ತೊಮ್ಮೆ ಕತ್ತಲೆಯಲ್ಲಿ ಹಗ್ಗನ್ನು ಕಂಡ್ರು ಹಾವು ಅಂತಲೇ ಹೆದರುವುದು. ಹೌದು, ಕರಡಿಯನ್ನು ಕಂಡವ ಕರಿಗಂಬಳಿಯನ್ನು ನೋಡಿ ಹೆದರುವುದಿಲ್ಲ. ಹಾಗೆ ನನ್ನ ಪಾಲಿಗೆ ಹಾಗಾಗಿದೆ ಎಂಬ ಕಾರಣಕ್ಕೆ ನೀನು ಮತ್ತೆ ಬೆದರುವುದು ಬೇಡ. ಒತ್ಸಾಕಿ ಅಂದ್ರೆ ನಾನೇ. ಬೇಟೆಗಾಗಿ ಕಾಡಿಗೆ ಬಂದವನು ನಾನು. ಕಾಡಿಗೆ ಬಂದ ನನ್ನನ್ನ ದೈವವೇ ಯೋಗದಿಂದ ಒಂದುಗೂಡಿಸಿದೆಯೋ ಏನು? ಸಂಕಷ್ಟದಲ್ಲಿ ನೀನಿದ್ದೆ ಎಂಬ ವಿಚಾರ ನನಗೆ ಸತ್ಯವಾಗಿಯೂ ಗೊತ್ತಿರಲಿಲ್ಲ. ಹಾಗಂತ ಇಲ್ಲಿಗೆ ಬಂದ ಮೇಲೆ ನಿನ್ನನ್ನು ಮಾತಾಡಿಸುವುದಕ್ಕೆ ಮುಂದಾದಾಗ ನನಗೆ ಮದುವೆ ಆಗುವುದಕ್ಕೆ ನಿಶ್ಚಯ ಆದವಳು ನೀನೇ ಎಂಬುದು ಗೊತ್ತಾಯ್ತು. ಹಾಗಾಗಿ ಸ್ವಲ್ಪ ವಿನೋದಕ್ಕಾಗಿ ನಿನ್ನಲ್ಲಿ ಮಾತಾಡಿದ್ದು ಬಿಟ್ರೆ ಮತ್ತೆ ನಾನು ಬೇರೆ ಯಾರಲ್ಲ. ಉತ್ಸಾಕಿ ನೀನು ನಂಬುವುದಿಲ್ವಾ? ನಾವು ನಂಬಿರುವಂತಹ ಪರಶಿವನ ಮೇಲೆ ಆಣೆಯಾಗಿ ಹೇಳುತ್ತೇನೆ, ವತ್ಸನನು ನಾನೇ. ಅರಿಯದೆ ಈ ರೀತಿಯಾಗಿ ವರ್ತಿಸಿ ಬಿಟ್ಟೆ. ತಪ್ಪಾಗಿ ಹೋಯಿತು, ಕ್ಷಮಿಸಬೇಕು. ಅದಕ್ಕಾಗಿ ನೀನು ದುಃಖ ಪಡುವುದು ಬೇಡ. ನಿನ್ನ ಪರಿಸ್ಥಿತಿ ಇದ್ದದ್ದು ಹಾಗೆ ಅಲ್ವಾ? ನೀನು ಇಲ್ಲೇ ಕಾಲ ಕಳೆಯುವುದು ಬೇಡ, ತಡ ಮಾಡುವುದು ಬೇಡ. ಈಗ ದೀಪ ಆರುವುದಕ್ಕಿಂತ ಮುಂಚೆ ದೊಡ್ಡದಾಗಿ
ಮಾಡಿ ಕಾಲ ಹೋದ್ರೆ ನೀವು ಕೂಗ್ಲಿಕ್ಕೆ ಆಗುದಿಲ್ಲ, ಈಗಲೇ ಕೂಗು. ಅದು ನಿನ್ನಂತ ಭಾವನೆ. ನಮಗೆ ಕೂಗುವುದಲ್ಲ. ನಮ್ಮ ಕೊನೆಯ ಹೀಗೆ. ನಮ್ಮ ಮನೆಯನ್ನು ಹೊಕ್ಕು ಏನ ಹುಚ್ಚ ಹಿಂದಿನಲ್ಲಿ ಏನು ನಿನ್ನಂತೂ ಬೇಡದೆ ಹೋದ ವ್ಯವಹಾರ ನೀನು ಇಲ್ಲದೆ ನಾ ಬರುದ್ರಲ್ಲಿ ಎಲ್ಲ ನಾನು ಬಂದಾಗ ನೀ ಇರ್ಲಿಲ್ಲ, ನೋಡಿಕೊಂಡು ಬರಬೇಕಿತ್ತು. ಯಾರು ಇರ್ಲಿಲ್ಲ ಆಗ. ಯಾಕೆ ಕೇಳಿದ್ದೇವೆ ನಾವು ಮಾನವರಿಗೆ ಸಂಸ್ಕಾರ ಉಂಟು ಅಂತ, ಆದ್ರೆ ಸಂಸ್ಕಾರ ಇಲ್ಲದೆ ಹೋದವ ನೀನು. ಆದ್ದರಿಂದಲೇ ಯಾರು ಇಲ್ಲದೆ ಹೋದ ಮನೆಯನ್ನು ಪ್ರವೇಶ ಮಾಡಿದ್ದೀಯ. ಮದುವೆ ಮಾಡಿಕೊಳ್ಳುವುದಕ್ಕೆ ಅವಳನ್ನ ಇರಿಸಿಕೊಂಡವ ನಾನು. ಸುಮ್ಮನೆ ಹೋದ್ರೆ ಸರಿ, ಅದಿಲ್ಲ ಅಂದ್ರೆ ಪ್ರಾಣ ಕಳೆದುಕೊಳ್ತೇವೆ. ನನ್ನ ಪಾಲಿಗೆ ದುಷ್ಟನಾಗಿರುವಂತಹ ರಕ್ಕಸನನ್ನು ಕೊಂದು ಕಳೆದಂತ ಉಂಟಾಯ್ತು. ಭದ್ರಸೇನ ನೀವು ಕೊಂದ, ಇವು ನನ್ನ ಹಾಕೊಂಡ. ಆಯ್ತು. ಮುಗೀತು ಎಲ್ಲ. ನನ್ನಪ್ಪ ಸೆರೆಯಲ್ಲಿದ್ದಾರಲ್ಲ. ಹಾ ಹಾ ಹಾ, ನಿನ್ನಪ್ಪ ಸೆರೆಯಲ್ಲಿದ್ದಾರೆ. ಇಲ್ಲಿ ನಡೆದಿರುವಂತಹ ಯಾವ ಘಟನೆಯೂ ಅವರಿಗೆ ಗೊತ್ತಿಲ್ಲ. ಗೊತ್ತಿಲ್ಲ. ನೀನು ಭದ್ರಸೇನಿಂದ ಅಪಹೃತಳಾದವಳು ಎಂಬ ಹಾಗೆ ದುಃಖಿಸ್ತಾ ಇರಬಹುದು. ಹಾಗಾದ್ರೆ ತಡ ಮಾಡುವುದಲ್ಲ, ನೇರವಾಗಿ ಹೋಗಿ ನಿನ್ನ ಅಪ್ಪನ ಸೆರೆಯನ್ನ ಬಿಡಿಸಿ ಅವರಿಗೆ ನಡೆದಿರುವಂತಹ ಎಲ್ಲ ವಿಷಯವನ್ನು ತಿಳಿಸಿ ಅವರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ಮದುವೆ ಆಗೋಣ. ನೇರವಾಗಿ ಆ ಕಡೆಗೆ ಸಾಗೋಣ. ಹೇಳು, ಸರ್ವೇ ಜನ ಸುಖಿನೋ ಭವಂತು. ಅಮ್ಮ ನಿಮ್ಮ ಮನೆಗಳಲ್ಲೇ ನಮ್ಮ ರಂಗನ ಕಂಡಿ